ನನಗೆ ಬಹಳ ಖುಷಿಯಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ಹೊಸ ಥರದ ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಈ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದೊಂದು ವಿಷಯದಲ್ಲೂ ಕೂಡ ಇನ್ಫ್ಯಾಕ್ಟ್ ನೀವು ಫ್ರೇಮ್ದು ಆಸ್ಪೆಕ್ಟ್ ರೇಷನು ಕೂಡ ಇದರಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ಕಾಣುತ್ತೆ. ಇದು ಯೂಶಲಿ ನಮಗೆ ಯುರೋಪಿಯನ್ ಸಿನಿಮಾಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಆ್ಯಂಡ್ ಇದು ಕನ್ನಡ ಸಿನಿಮಾದಲ್ಲಿ ನಾನು ನೋಡಿದಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಮಗೆ ಆಸ್ಪೆಕ್ಟ್ ರೇಷೋ ನಾವು ರೆಗ್ಯುಲರಾಗಿ ಒಂದು ಆಸ್ಪೆಕ್ಟ್ ರೇಷೋ ಯೂಸ್ ಆಗಿರ್ತೀವಿ. ಈಗ ಅಲ್ಲೂ ಬ್ರೇಕ್ ಮಾಡಿದಾಗ ನಿಮಗೆ ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಆಡಿಯನ್ಸ್ಗೆ ಓಕೆ ನೀನೇನು ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ಯಾ ಅದನ್ನೆಲ್ಲ ಪಕ್ಕಕ್ಕಿಡು, ನಾನು ಬೇರೆ ಇದನ್ನು ಹೊಸದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ನೀನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಿ ನೋಡ್ಕೊ ಅಂತ ಹೇಳಿ ನಮ್ಮನ್ನು ಪ್ರತಿಯೊಂದೊಂದು ಸೀನಲ್ಲೂ ಕೂಡ ಚಾಲೆಂಜ್ ಮಾಡ್ದಂಗಿತ್ತು ನನಗೆ. ಬೀಟ್ ವಿತ್ ದ ಸಿನಿಮಾಟೋಗ್ರಫಿ, ಬೀಟ್ ವಿತ್ ದ ಮ್ಯೂಸಿಕ್ ಆರ್ ಬೀಟ್ ವಿತ್ ದ ಟ್ರೀಟ್ಮೆಂಟ್ ಆಫ್ ಎವ್ರಿ ಸೀನ್. ನನಗೆ ಅದು ನೋಡಿದಾಗ ತುಂಬಾ ಒಂದು ಹೊಸದಾಗಿ ಇರೋವಂಥ ಒಂದು ಅನುಭವ ಸಿಗ್ತಾಯಿತ್ತು. ಆ್ಯಂಡ್ ನನಗೆ ಬಹಳ ಖುಷಿಯಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ ಶರಣ್ ಸರ್ ಹೇಳಿದಾಗೆ ಸಾಕಷ್ಟು ದಶಕಗಳಿಂದ ನಮಗೆ ದೊಡ್ಡ ಮನೆಯಾದ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಮಗೆ ಮನರಂಜಿಸ್ತಾ ಬಂದಿದ್ದಾರೆ. ಆ್ಯಂಡ್ ಇವಾಗ ಜೆನ್ ಆಲ್ಫಾ ಜೆನ್ ಬೀಟಾ ಅಂತ ನಾವೇನು ಹೇಳ್ತೀವಿ, ಈ ಒಂದು ಜನ್ರೇಷನ್ಗೂ ಕೂಡ ಈ ಒಂದು ಜನ್ರೇಷನ್ಗೆ ಅರ್ಥ ಆಗುವಂಥ ಒಂದು ಭಾಷೆ, ಅರ್ಥ ಆಗುವಂಥ ಒಂದು ಟ್ರೀಟ್ಮೆಂಟಲ್ಲಿ ಒಂದು ಸಿನಿಮಾನ ಮಾಡಿ ಓಕೆ ಕಾಲ ಹೀಗೆ ಬದಲಾಗ್ತಾ ಇದೆಯಾ, ನಾನು ಕೂಡ ಹೀಗೆ ಅಡ್ಯಾಪ್ಟ್ ಆಗಿ ಈ ರೀತಿಯಾದಂಥ ಒಂದು ಸಿನಿಮಾನ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದನ್ನು ನೋಡಿ ನನಗೆ ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆ್ಯಕ್ಚುಲಿ. ಸೊ ಹಾಗಾಗಿ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕಿ ಆಗಿರತಕ್ಕಂಥ ನಿವೇದಿತಾ ಶಿವರಾಜ್ಕುಮಾರ್ ಅವ್ರಿಗೆ ಮತ್ತು ಶಿವಣ್ಣ ಅವ್ರಿಗೆ, ಗೀತಕ್ಕ ಅವ್ರಿಗೆ. ಐ ಥಿಂಕ್ ಈ ರೀತಿಯಾದಂಥ ಒಂದು ಚೇಂಜ್ನ ಒಂದು ಅಡ್ಯಾಪ್ಟೇಷನ್ನ ತೊಗೊಂಡು ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ತೊಗೊಂಡು ಬರೋದಿದೆಯಲ್ಲ, ಈ ಒಂದು ಪ್ರಯತ್ನ ಐ ಥಿಂಕ್ ನಿಜಕ್ಕೂ ಕೂಡ ಶ್ಲಾಘನೀಯ. ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆ್ಯಕ್ಚುಲಿ ಸಿನಿಮಾ ನೋಡೋದಕ್ಕೆ. ಈ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಇದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಬಹುಶಃ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೆ ನಾವೇನು ಹೇಳ್ತಿದ್ದೀವಿ ಅನ್ನೋದು ಅರ್ಥ ಆಗುವಂಥದ್ದು. ಸೊ ಯಾವುದೇ ರೀತಿಯಾದಂಥ ಒಂದು ನೋಷನ್ಸ್ ಏನೇ ಇದ್ರೂ ಕೂಡ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಪಡೆದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳೋದಕ್ಕಂತೂ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್, DOP ಅವರಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಶರಣ್ ಅವರು ಆ್ಯಂಡ್ ರೈಟರ್ ಎಲ್ಲರೂ ಕೂಡ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಆಲ್ಸೋ ದ ರೈಟರ್ ಡೈರೆಕ್ಟರ್ ಎಲ್ಲರೂ ಕೂಡ ಐ ಥಿಂಕ್ ಫ್ಯಾಬ್ಯುಲಸ್, ಆ್ಯಕ್ಟರ್ಸ್ ಆರ್ ವೆರಿ ಗುಡ್. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ. ನಾಳೆ ಬೇರೆ ಬಹಳ ಮುಖ್ಯವಾಗಿರುವಂಥ ದಿನ, ಅಣ್ಣವರ ಬರ್ತ್ಡೇ ಆಗಿರೋದ್ರಿಂದ ಐ ಥಿಂಕ್ ಬಹಳ ಒಳ್ಳೆಯ ದಿನ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸರ್ ಜೊತೆ ಮಾತಾಡೋದು ಸಂತೋಷ. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡಿ. ಫೈರ್ಫ್ಲೈ ಅಮೇಝಿಂಗ್. ಆ್ಯಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳಬೇಕಂದ್ರೆ ಒಂದೊಂದು ಪಾಯಿಂಟು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ಕುಮಾರ್ ಅವ್ರಿಗೆ. ಅವರು ಕಾಲ್ ಮಾಡಿ ನನಗೆ ಕರೆದ್ರು ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ. ನಿಜವಾಗ್ಲೂ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂಥ ಪ್ರಯತ್ನ, ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಕಿ ಅವರು ವೆರಿ 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 ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಆ್ಯಕ್ಟರ್. ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಇವರು. ಆ್ಯಂಡ್ ನೆಕ್ಸ್ಟು ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು. ಡೈರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವೆಂಕಿ ಅವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗ್ತಾ ಹೋಯಿತು. ಆ ಫ್ರೇಮಿಂಗೇ ತುಂಬ ಚೆನ್ನಾಗಿತ್ತು. ಈ ಥರ ಫ್ರೇಮ್ ವರ್ಕ್ ನಾನು ಆ್ಯಕ್ಚುಲಿ ನೋಡಿಲ್ಲ. ಸೊ ದಿಸ್ ದ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಮ್ ವರ್ಕ್ಸ್ ನಾನು ನೋಡ್ತಾ ಇರೋದು. ಆ್ಯಂಡ್ ವೆರಿ ಕ್ರಿಯೇಟಿವ್ ಇದ್ದಾರೆ ಡೈರೆಕ್ಟರು. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ಗಳನ್ನ ಕೊಟ್ಟಿರೋದಕ್ಕೆ. ಆ್ಯಂಡ್ ಜೆನ್ಸಿ ಮತ್ತು ಜೆನ್ ಆಲ್ಫಾ ಅವರು ಇಷ್ಟಪಡುವಂಥ ಸಿನಿಮಾ ಅಷ್ಟೇ ಅಲ್ಲ, ಎಲ್ಲರೂ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ಇವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾ. ಆ್ಯಂಡ್ ನಮ್ಮ ಈ ಡೈರೆಕ್ಟರ್ ವೆಂಕಿ ಅವ್ರು ಏನಿದ್ದಾರೆ ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲಾಂದರೆ ಅಕ್ಕಪಕ್ಕ ಸ್ಟೇಟ್ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ. ದಯವಿಟ್ಟು ಇವ್ರು ನಮ್ಮ ಕರ್ನಾಟಕದಲ್ಲೇ ಇರಬೇಕು. ಈ ಡೈರೆಕ್ಟ್ರು ನಮ್ಮ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂದರೆ ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತಿದು. ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಫ್ರೇಮು ತುಂಬ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಆರ್ಟ್ ಡೈರೆಕ್ಷನ್ ಮೆನ್ಷನ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡೈಲಾಗ್ಸು ಸೂಪರ್ ಫ್ಯಾಂಟಾಸ್ಟಿಕ್, ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು. ಆ್ಯಂಡ್ ಈ ಡೈರೆಕ್ಟ್ರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರನ ಬರ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖಾಂತರ. ಆ್ಯಂಡ್ ಇದು ಕನ್ನಡ ಸಿನಿಮಾದ 2.0 ವರ್ಷನ್ ಆಗಿದೆ. ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್. ಆಲ್ ದ ಬೆಸ್ಟ್ ಟು ದ ಡಿರೆಕ್ಟರ್. ನನಗೆ ಇಷ್ಟ ಆದಂಥ ಒಂದು ಡೈಲಾಗ್, ದೆ ಲಿವ್ ಇನ್ ಮೈ ಬಿಹೇವಿಯರ್ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ.
ಆ್ಯಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂಥ ಕ್ಯಾಮಿಯೋ ಮಾಡಿದ್ದಾರೆ. ಇದರಲ್ಲಿ ಸಖತ್ ಖುಷಿ ಆಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡಲಿಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಫೈರ್ಫ್ಲೈಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.